ಶರಣಾರ್ಥಿ. ಬನ್ನಿ ಈ ಮನೆ ಒಳಗಡೆ ಏನೆಲ್ಲ ಇದೆ ಅಂತ ನೋಡೋಣ. ನೀವಿನ್ನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಮನೆ ತೋರಿಸಿದ ಮನೆ ಇದು ಫುಲ್ ಟೀಕು, ಆಲ್ ಟೀಕ್ ಹಾಕಿದೀವಿ. ಇದೆಲ್ಲ ಬ್ರಾಸು, ಫಿಟ್ಟಿಂಗ್ಸ್ ಎಲ್ಲ ಫಸ್ಟ್ ಕ್ವಾಲಿಟಿ ಇದೆ ಹಾಕಿರೋದು. ಇದು ಡೋರ್ ಬಗ್ಗೆ ಕಟ್ಗೆ ಡೋರ್ ಅಂತ ಏನೋ ಅಂತಾರೆ, ಹಳೆ ಕಾಲದ್ದು, ಚೆನ್ನಾಗಿ ಕಾಣುತ್ತೆ ಔಟ್ಲುಕ್, ಆ ಉದ್ದೇಶಕ್ಕೆ ಇದು ಮಾಡಿಸಿದೀವಿ. ಇದೆಲ್ಲ ಪೂರ್ತಿ ಬ್ರಾಸು. ಇದು ಹ್ಯಾಂಡ್ಲೂಮ್ ಮಾತ್ರ ತುಂಬಾ ಚೆನ್ನಾಗಿದೆ, ಫಸ್ಟ್ ಕ್ವಾಲಿಟಿ ಇದು. ಮತ್ತೆ ಬನ್ನಿ ಇಲ್ಲಿ ತೋರಿಸ್ತೀನಿ. ನೋಡಿ ಯುರೋಪ ಲಾಕು, ಡಬಲ್ ಲಾಕ್ ಹಾಕ್ಸಿದೀವಿ, ಎಲ್ಲ ಬ್ರಾಸ್ ಫಿಟ್ಟಿಂಗ್ಸು. ಬನ್ನಿ ಹಿಂಗೆ ಹಾಲ್ ನೋಡಿ, ಫುಲ್ಲು ದೊಡ್ಡದಿದೆ, 15x12 ಬರುತ್ತೆ ಹಾಲು. ಝೂಮರ್ ಲೈಟ್ ಹಾಕ್ಸಿದೀವಿ, ತುಂಬಾ ಚೆನ್ನಾಗಿ ಬಂದಿದೆ. ಇದು ಟಿವಿ ಕ್ಯಾಬಿನೆಟ್. ಇದು ದೇವ್ರ ಮನೆ, ತುಂಬಾ ಚೆನ್ನಾಗಿ ಮಾಡಿಸಿದ್ವಿ. ಕಾರ್ವಿಂಗ್ ಎಲ್ಲ ಫುಲ್ಲು ಟೀಕ್, ಆಲ್ ಟೀಕ್ ಇದೆಲ್ಲ ನೋಡಿ, ತುಂಬಾ ಚೆನ್ನಾಗಿದೆ. ಡಿಸೈನ್ ಎಲ್ಲ ಸೆಲೆಕ್ಷನ್ ಮಾಡಿ ಹಾಕಿರೋದು. ಗ್ಲಾಸ್ ಡೋರು, ಇದು ಡಿಸೈನ್ಸ್ ಅಲ್ಲ, ಇದೇ ಡಿಸೈನ್ ಬರ್ಬೇಕು ಅಂತ ಹೇಗೆ ಅನಿಸ್ತು ನಿಮ್ಗೆ? ಇದು ನಾವು ಒಂದ್ ಮನೇಲಿ ನೋಡಿದ್ದು, ತುಂಬಾ ಚೆನ್ನಾಗಿ ಕಾಣಿಸ್ತು, ಅದಕ್ಕೆ ಇದನ್ನ ಎಸ್ಪೆಷಲಿ ಮಾಡಿಸಿದೀವಿ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ನೀವು ದೇವ್ರ ಮನೆಯದು ದೊಡ್ಡ ಫೋಟೋ ಮಡಕ್ಬೋದು, ಚಿಕ್ಕ ಚಿಕ್ಕ ಫೋಟೋ ಎಲ್ಲ ಮಡಕ್ಬೋದು. ಆರಾಮಾಗಿ ಒಬ್ರು ಕೂತ್ಕೊಂಡು ಮಾಡ್ಬೋದು. 4x4 ಇದೆ ದೇವ್ರ ಮನೆ. ಹಾಗೆ ಬನ್ನಿ, ಇದೆಲ್ಲ ಚೆನ್ನಾಗಿ ಮಾಡಿಸಿದೀನಿ. ಮತ್ತೆ ಇಟಾಲಿಯನ್ ಕಿಚನ್, ಎಲ್ಲ ಫುಲ್ ಆಲ್ ಫಿಟ್ಟಿಂಗ್ಸ್ ಹಾಕ್ಸಿದೀನಿ. ಇದು ಎಲ್ಲ ಫಿಟ್ಟಿಂಗ್ಸ್ ಹಾಕ್ಸಿದೀನಿ. ಇದಕ್ಕೆ ಇದೆ ಕಟ್ಲರಿ ಮುಳುಗುವಂಥದ್ದು, ಸ್ಪೂನು, ಒಂದೆಲ್ಲ ತಟ್ಟೆ, ದೊಡ್ಡ ದೊಡ್ಡ ಪಾತ್ರೆಗಳು. ಇದು ಅಷ್ಟೇ, ಇದೊಂದು ಇಷ್ಟರಲ್ಲಿ ಇದು ಮಾಡಿಸಿದೀನಿ. ಇಲ್ಲೂ ಅಷ್ಟೇ, ಇದಕ್ಕೂ ಒಂದು ಮಾಡಿಸಿದೀನಿ. ಏನ್ ಬೇಕಾದ್ರೂ ಮಡಿಕೋಬಹುದು. ಇದರಲ್ಲಿ ಹಾಟ್ ವಾಟರ್ ಎಲ್ಲ ಬರುವಂತದ್ದು 3-in-1 ಮಾಡಿದೀನಿ. ನಲ್ಲಿ ಎಲ್ಲ ಯಾವ ಕಂಪನಿ? ಇದೆಲ್ಲ ಜಾಗ್ವಾರ್ ಹಾಕಿದೀನಿ. ಇದು ಚಿಮ್ನಿ ಹಾಕ್ಸಿದೀನಿ, ಕ್ರಾಂಪ್ಟನ್ ಕಂಪ್ನಿದು, 3 ಅಡಿದು, ತುಂಬಾ ಚೆನ್ನಾಗಿದೆ. ಹೊರಗಡೆ ಒಂದು ಜನರಲ್ ಟಾಯ್ಲೆಟ್ ಇದೆ. ಮತ್ತೆ ಎಲ್ಲ ಫುಲ್ ಟೀಕ್ ಡೋರ್ ಹಾಕ್ಸಿದೀನಿ. ಬನ್ನಿ ಹಾಗೆ ರೂಮ್ ತೋರಿಸ್ತೀನಿ ಬನ್ನಿ. ಎಲ್ಲ ಲಿಶಾ ಸ್ವಿಚ್ಗಳು ಹಾಕಿದೀನಿ. ಅಲ್ಲಿ ಪ್ಯಾಸೇಜ್ ಇದೆ, ಹಿಂದೆಗಡೆ ವಾಷಿಂಗ್ ಏರಿಯಾ ಇದೆ. ವಾಷಿಂಗ್ ಮಿಷಿನ್ ಮಡಿಕೋಬಹುದು, ಪಾತ್ರೆಗಳೆಲ್ಲ ತೊಳಿಬಹುದು. ಇದೆಲ್ಲ ಟೀಕ್ ಡೋರು. ಇದು ಹೊಸ ಕಾನ್ಸೆಪ್ಟ್ ಮಾಡಿಸಿದೀನಿ. ಇದೊಂದು ಶೀಟ್ ಹಾಕಿರೋದು, ಇದು UV ಮಾರ್ಬಲ್ ಶೀಟ್ ಅಂತ, ಸೇಮ್ ಮಾರ್ಬಲ್ ಟೈಪ್ ಬರ್ತದೆ ಶೀಟ್. ಇದು ಅಕ್ರಾಲಿಕ್ ಶೀಟ್. ಇದು ಅಕ್ರಾಲಿಕ್ ಶೀಟ್ ಅಂತ.
ಅಂದ್ರೆ ಇದ್ರ ತರ ಬರುತ್ತೆ, ಗ್ರೈಸ್ ತರ ಬರ್ತದೆ ಅದು. ಟಿವಿ ಯೂನಿಟ್ಗೆಲ್ಲ ಯೂಸ್ ಮಾಡ್ಬೋದು ಅದು. ಇದು ಅದೇ ಶೀಟ್ ಅಲ್ವಾ? ಇಲ್ಲ ಇದು ಪ್ಲೈವುಡ್, ಇದು ಫಾರ್ಮಿಕಾ ಶೀಟ್. ಇದು HPL ಶೀಟ್ ಅಂತಾರೆ ಇದಕ್ಕೆ, HPL ಶೀಟ್. ಇದು ಒಂಥರ ಚೆನ್ನಾಗಿದೆ, ಹೌದು, ಎಲ್ಲ POP ಮಾಡಿಸಿರೋದು, ತುಂಬಾ ಚೆನ್ನಾಗಿ ಬಂದಿದೆ. ಹಾ ಬರುತ್ತೆ, 10x10 ಬರುತ್ತೆ. ಇದು ಮೆಟ್ಲಡಿಲಿ UPSಗೆಲ್ಲ ಪ್ರೊವಿಷನ್ ಮಾಡಿದ್ದೀನಿ. ಇದು ವೀಲ್ ಟೈಪ್ ಮಾಡಿದ್ದೀನಿ, ಬ್ಯಾಟ್ರಿ ಮುಳ್ಬೋದು, ಹಂಗೆ ತಳ್ಬೋದು. UPS ಟ್ರಾಲಿ ಟೈಪ್ ಮಾಡಿದ್ದೀನಿ, ಬ್ಯಾಟ್ರಿ ಮುಳುಗಿದ್ರೆ ಎಳ್ಕೊಬೋದು. ಮನಿ ಇದೆಲ್ಲ ಲಪೋತ್ರ ಟೈಲ್ಸ್ ಹಾಕಿದೀವಿ. ಸ್ಕಿಡ್ ಗಿಡ್ ಏನಾಗಲ್ಲ, ಆಂಟಿ ಸ್ಕಿಡ್ ಇದು. ಮತ್ತೆ ಗ್ಲಾಸು ವಿತ್ ಗ್ಲಾಸ್ ಮಾಡಿದೀವಿ. ಮನಿ ಇದು ವಾಲ್ ಪೇಪರ್. ಇದು ಇದು ದೊಡ್ಡ ರೂಮು, ಮಾಸ್ಟರ್ ಬೆಡ್ರೂಮು. ತುಂಬಾ ದೊಡ್ಡದಿದೆ, 15 by 12 ಇದೆ. ಕಾಟು ಇದು ಲಿಫ್ಟ್ ಮಾಡ್ಬೋದು. ನೋಡಿ, ಇದರಲ್ಲಿ ಹಿಡನ್ ಬಾತ್ರೂಮ್ ಮಾಡಿದೀವಿ, ಹಿಡನ್ ಟಾಯ್ಲೆಟ್ ಅಂಡ್ ಬಾತ್ರೂಮ್. ಗೊತ್ತೇ ಆಗೋದಿಲ್ಲ ಒಳಗಡೆ ಇದೆ ಅಂತ. ಇದು ಡ್ರೆಸ್ಸಿಂಗ್ ಟೇಬಲ್ ನೋಡಿ, ಎಷ್ಟು ದೊಡ್ಡದಿದೆ, ಏನ್ ಬೇಕಾದ್ರೂ ಮಡಿಕೋಬಹುದು. ಇದಕ್ಕೆ ಕೂತ್ಕೊಂಡು ಡ್ರೆಸ್ಸಿಂಗ್ ಮಾಡೋ ತರ ಒಂದು ಟೇಬಲ್ ಮಾಡಿದೀವಿ, ಇಲ್ಲಿ ಬೇಕಾದ್ರೆ ತಿರ್ಸ್ಕೋಬಹುದು. ಕೂತ್ಕೊಂಡು ಡ್ರೆಸ್ಸಿಂಗ್ ಮಾಡೋಂಥದ್ದು ಯೂನಿಟ್. ಅಲ್ಲಿ ಸ್ಟಡಿ ಟೇಬಲ್ ಮಾಡಿದೀವಿ. ಇದು ತಾರಸಿಲಿ ಮಾಡ್ಬೋದು ಡಿಸೈನು, ಆದ್ರೆ ಡಿಸೈನ್ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಎಲ್ಲ POP ಮಾಡಿಸಿದೀವಿ. ತುಂಬಾ ಚೆನ್ನಾಗಿ ಬಂದಿದೆ. ಕಲರು ಅಷ್ಟೇ ಕೂಲಾಗಿ ಮಾಡಿಸಿದೀನಿ. ಮತ್ತೆ ಇದು ನೋಡಿ, ಹಿಂದಗಡೆ ಕಿಟಕಿ ಇದೆ. ನಾನು ಇರ್ಲಿ ಅಂದ್ಬಿಟ್ಟು ಇದೊಂದು ಸುಮ್ಮನೆ ಹೊಸ ಡಿಸೈನ್ ಟೈಪ್ ಮಾಡಿದ್ದೀನಿ. ಬೆಳಕು ಬೀಳದೆ ಇರಲಿ, ಕಣ್ಣಿಗೆ ಬಿದ್ರೆ ನಿದ್ದೆ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಮಾಡಿಸಿರೋದು. ಇದು ಕರ್ಟನ್ ಹಾಕ್ಬೋದಾಗಿತ್ತು, ಬಟ್ ಇರ್ಲಿ ಅಂತ ಒಂದು ಚೆನ್ನಾಗಿ ಕಾಣುತ್ತೆ ಅನ್ನೋ ಉದ್ದೇಶಕ್ಕೆ ಮಾಡಿದ್ದೀನಿ. ಹೊಸ ಟೈಪ್. ಅಲ್ಲೇನೋ ವಾರ್ಡ್ರೋಬ್ ಇದೆ ಅನ್ನೋ ಥರ ಕಾಣುತ್ತೆ, ವಾರ್ಡ್ರೋಬ್ ಏನಿಲ್ಲ. ಇದೆಲ್ಲ ಸ್ಟ್ರಕ್ಚರ್ ಡಿಸೈನು, ರಾಯಲ್ ಪೇಂಟ್ ಮಾಡಿಸಿದ್ವಿ. ಗೋಲ್ಡ್ ಟೈಪ್ ತುಂಬಾ ಚೆನ್ನಾಗಿ ಬಂದಿದೆ.
ಇದು 12x10 ರೂಮು, ನಿಮಗೆ 10x10 ಸಿಗುತ್ತೆ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ, ಇದು ವಾಶ್ ಬೇಸಿನ್ ಇದೆ. ಬಾಲ್ಕನಿ ಫುಲ್ ದೊಡ್ಡದಾಗಿದೆ, ಆರಾಮಾಗಿ 4 ಜನ ಕೂತ್ಕೊಂಡು ಕಾಫಿ ಟೀ ಕುಡಿಬೋದು. ನೋಡಿ, ಫಸ್ಟ್ ಫ್ಲೋರ್ನಲ್ಲಿ ಒಂದು ಮಾಸ್ಟರ್ ಬೆಡ್ರೂಮು ಮತ್ತು 10x10 ಒಂದು ರೂಮ್ ಇದೆ. ನೋಡಿ, ಇಲ್ಲಿ ಒಂದು ಸಣ್ಣ ಹಾಲ್ ಇದೆ. ಇಲ್ಲಿ ಮಕ್ಕಳು ಸ್ಟಡಿ ರೂಮ್ ಮಾಡ್ಕೋಬಹುದು, ಇಲ್ಲಾಂದರೆ ಇಂಡೋರ್ ಗೇಮ್ಸ್ ಕೂಡ ಇಲ್ಲಿ ಆ ರೂಮ್ಗೂ ಯೂಸ್ ಮಾಡ್ಕೋಬಹುದು. ಇಲ್ಲಾಂದರೆ ನೀವೇನಾದರೂ ವರ್ಕ್ ಫ್ರಮ್ ಹೋಮ್ ಆಗಿದ್ರೆ ಆ ಆಫೀಸ್ ವರ್ಕನ್ನ ಅಂದರೆ ಸಣ್ಣದಾಗಿ ಆಫೀಸ್ ಕೂಡ ಇಲ್ಲಿ ನೀವು ಮಾಡ್ಕೋಬಹುದು. ಬರೀ ಮಾಮೂಲಿ ಟೆರೆಸ್, ಒಂದು ಟ್ಯಾಂಕ್ ರೂಮ್ ಇದೆ. ಹೌದು, ಸ್ಕೈಲೈಟು 8x8 ಇದೆ, ಒಳ್ಳೆ ಗಾಳಿ ಬೆಳಕು ಬರುತ್ತೆ. ಅಲ್ಲಿ ಗ್ಲಾಸ್ ಫಿಟ್ಟಿಂಗ್, ಗ್ಲಾಸ್ ಫಿಟ್ಟಿಂಗ್ ಇದೆ. ನೀರೇನು ಒಂಚೂರು ಬೀಳಲ್ಲ, ಫುಲ್ ಬೆಳಕು ಮಾತ್ರ ಅಲ್ಲಿ ಕೆಳಗಡೆ ಗಂಟ ಬರುತ್ತೆ. ಏನ್ ಗ್ಲಾಸ್ ಹಾಕಿರೋದು? ಅದ ಟಫನ್ ಗ್ಲಾಸ್. ಸೇಫ್ಟಿ ಡೋರ್ ಮಾಡಿಸ್ಬಿಟ್ಟಿದೀವಿ ಕಬ್ಬಿಣದ್ದೇ. ಟ್ಯಾಂಕ್ ರೂಮ್. ಸಿಲಿಕಾನ್ ಹಾಕ್ಬೇಕಾ? ಪೇಂಟ್ಗಾ? ವಾಟ ಹಿಂಗೆ ಅಲ್ಲ ವಾಟ ಇದ್ದಿದ್ದು, ಇದು ಅಡಿಗೆ ಹಾಕ್ಬೇಕಾಯ್ತು. ಈ ಶೀಟ್ನ ಅಡಿಗೆ ಹಾಕ್ಬೇಕು.
ಇಲ್ಲಿ ಸ್ಪೆಷಾಲಿಟಿ ಏನು ಮಾಡ್ಬೋದು? ಇಲ್ಲಿ ಆರಾಮಾಗಿ ಕೂತ್ಕೊಂಡು ಇಲ್ಲೆಲ್ಲ ಗಿಡ ಎಲ್ಲ ಬೆಳೆಸ್ಬೋದು, ನೀರು ಬೀಳಲ್ಲ, ಕೂತ್ಕೊಂಡು ಕಾಫಿ ಗೀಫಿ ಕುಡಿಯೋಕೆ, ಟೈಮ್ ಪಾಸ್ ಮಾಡೋಕ್ಕೆ, ಕೇಕ್ ಕಟಿಂಗ್ ಏನ್ ಬೇಕಾದ್ರೂ ಮಾಡೋದು, ಚಿಕ್ಕ ಸಣ್ಣ ಪುಟ್ಟ ಫಂಕ್ಷನ್ ಮಾಡ್ಬೋದು. ಸೈಟ್ ಅದು ಪಾರ್ಕು, ಇದು ಸೈಟ್. ಅದೇ ಪಾರ್ಕ್ ಅದು 50. ಬೈ ಅಲ್ಲಿ ಅದೇ ನಾವು ಇದು ಸೇಫ್ಟಿ ಡೋರು ಕಬ್ಬಿಣದ ಹಾಕ್ಬಿಟ್ಟಿದೀವಿ. ಮಾಮೂಲಿ ಮುಟ್ಟದ ಹಾಕಿದ್ರೆ ಬಿಸಿಲಿಗೆಲ್ಲ ಹೊಂಟೋಗುತ್ತೆ ಅಂತ. ತ್ರೀ ಕಲರ್ಸ್ ಇದೆ ನೋಡಿ, 1 2 ಇದು 3. ಯಾವ್ದಾದ್ರು ಕಲರ್ ಚೇಂಜ್? ಕಲರ್ ಚೇಂಜ್ ಮಾಡ್ಬೋದು. 3 ಟೈಪ್ ಇದೆ. ಅಂದ್ರೆ ಅದು ಮೇಲ್ಗಡೆ ಕಲರ್ ಚೇಂಜ್ ಆಗುತ್ತಾ, ಇದು ಕಲರ್ ಚೇಂಜ್ ಆಗುತ್ತೆ? ಎಲ್ಲ 3 ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಅನ್ನಿಸ್ತು ಮನೆ? ಇಷ್ಟ ಆಯಿತಾ ನಿಮಗೆ? ಈ ಮನೆನ ಖರೀದಿ ಮಾಡಬೇಕು ಅಂತ ಏನಾದರೂ ಅನ್ಸಿದ್ರೆ ನಾನು ಇವ್ರ ನಂಬರ್ನ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಅವ್ರಿಗೆ ಕಾಲ್ ಮಾಡಿ ಎಲ್ಲ ಡೀಟೇಲ್ಸ್ನ ಪಡ್ಕೋಬಹುದು.